ಭಾಷೆಗಳನ್ನ ನಮ್ಮೆಲ್ಲರಿಗೂ ಬೇಕು. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು, ಬಸವಣ್ಣ ಈ ಸಂಸ್ಕೃತಿ ನಾಯಕ ಅಂತೇಳಿ ಹೇಳಿದ್ರೆ ಅದು ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಅಂತಕ್ಕಂಥದ್ದು. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಬಕಾರಿ ಸಚಿವರು ಆದಂಥ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಇನ್ನೊಬ್ಬರು ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರ, ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಅಟ್ಟಿ ಚಿನ್ನದ ಗಣಿ ಸಂಸ್ಥೆಯ ಅಧ್ಯಕ್ಷರು ಶಾಸಕರು ಆದಂಥ ಜೆ.ಟಿ. ಪಾಟೀಲ್ ಅವರ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ವಿಜಯಾನಂದ ಕಾಶಪ್ಪ ಅವರ, ಇನ್ನೊಬ್ಬರು ಶಾಸಕರಾದಂಥ ಬಾದಾಮಿ ಶಾಸಕರಾದಂಥ ಭೀಮಸೇನ ಚಿಮ್ಮನಕಟ್ಟಿ ಅವರ, ಮಾಜಿ ಸಚಿವರಾದಂಥ ಅಜಯ್ ಕುಮಾರ್ ಸರ್ನಾಯ್ಕ್ ಅವರ, ಕೈಗಾರಿಕಾ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಆದಂಥ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಶ್ರೀ ನಂಜಯ್ ಮಠ್ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರೇ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಭಗವಾನ್ ಅವರ, ಆರೋಗ್ಯ ವೈದ್ಯಕೀಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಮೊಯ್ಸೀನ್ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ಇವತ್ತು ಬಾಗಲಕೋಟೆ ನಗರದಲ್ಲಿ ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ, ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ, ಉದ್ಘಾಟನೆ ಕಾರ್ಯಕ್ರಮ
ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಸ್ವಾಧೀನಗೊಳ್ಳುವ ಜಮೀನುಗಳಿಗೆ ಒಪ್ಪಂದದ ದರದಂತೆ ಪರಿಹಾರ ವಿತರಣಾ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಇವತ್ತು ಈ ಕ್ಷೇತ್ರದ ಶಾಸಕರಾಗಿದ್ದಂತ HY ಬೇಟಿಯವರು ಅವರು ನಮ್ಮ ಜೊತೆ ಇಲ್ಲ, ದಿವಂಗತರಾಗಿದ್ದಾರೆ. ನೀವೆಲ್ಲ ಕಳೆದ ಚುನಾವಣೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರಿ. ಆದರೆ ದುರ್ದೈವ ಅವರು ಅವಧಿ ಪೂರ್ಣಗೊಳ್ಳೋವರೆಗೂ ಕೂಡ ಇರಲಿಲ್ಲ. ಮಧ್ಯದಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ನಡೀತಾ ಇದೆ, ಇದಕ್ಕೆ ಕಾರಣಕರ್ತರು HY ಬೇಟಿಯವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ 2014-15ರಲ್ಲಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ HY ಬೇಟಿಯವರು ಬಾಗಲಕೋಟೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತೇಳಿ ಹಠ ಮಾಡಿ ಆಗ ಘೋಷಣೆಯನ್ನು ಮಾಡಿಸಿದ್ರು. ಕಾರಣಾಂತರದಿಂದ ಇಂದಿನ ಅವಧಿನಲ್ಲಿ ನಾನು ಮೆಡಿಕಲ್ ಕಾಲೇಜನ್ನು ಮಾಡಕ್ಕಾಗಲಿಲ್ಲ. ಮತ್ತೆ ಅವರು ಗೆದ್ದು ಬಂದ ಮೇಲೆ ಈ ಸಾರಿ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತೇಳಿ ಅನೇಕ ಸಾರಿ ನನಗೆ ಒತ್ತಾಯವನ್ನು ಮಾಡಿದ್ರು. ನಾನು ಅವರ ಒತ್ತಾಯಕ್ಕೆ ಮಣಿದು 2026ರಲ್ಲಿ ಬಜೆಟ್ ಅನ್ನು ಮಂಡಿಸಿದ ಸಂದರ್ಭದಲ್ಲಿ ಮತ್ತೆ ಘೋಷಣೆಯನ್ನ ಮಾಡಿದೆ. 2025ರಲ್ಲಿ ಘೋಷಣೆಯನ್ನು ಮಾಡಿದೆ. ಅದು ಟೆಂಡರ್ ಕರೆದು ಪ್ರಾಸೆಸ್ ಎಲ್ಲ ಮುಗಿದು ಈಗ ಏಜೆನ್ಸಿ ಫಿಕ್ಸ್ ಆಗ್ತಕ್ಕಂಥ ಸಂದರ್ಭ ಬಂದಿದ್ದರಿಂದ ಅವರು ಇವತ್ತು ಟೆಂಡರ್ ಕೂಡ ಕರೆದಿದ್ದೀವಿ, ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ, ಕೆಲಸ ಪ್ರಾರಂಭ ಆಗಬೇಕು. ಈ ಮಧ್ಯೆ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಹೇಳಿದೆ, ಒಂದು ಶನಿವಾರ ಭಾನುವಾರ ಯಾವತ್ತಾದರೂ ಕೂಡ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಇಟ್ಕೊಳ್ಳಿ, ಅವತ್ತು ನಾನು ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಹಾಗಾಗಿ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ. ಇವತ್ತು ಬೇಟಿಯವರ ಕನಸು ನನಸಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮೆಡಿಕಲ್ ಕಾಲೇಜು HY ಬೇಟಿಯವರ ಕನಸಿನ ಕೂಸು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಪ್ರಶ್ನೆ ಅವ್ರು ಕೇಳಿದ್ರು, ಚುನಾವಣೆ ಬಂದಿದೆ, ಉಪಚುನಾವಣೆ ಬಂದಿದೆ, ಅದಕ್ಕೋಸ್ಕರ ತರಾತುರಿನಲ್ಲಿ ನೀವು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇದು 2025 ಬಜೆಟ್ ಆಗ್ಲೇನೆ ಘೋಷಣೆ ಆಗಿತ್ತು, ಆದ್ರೆ ವಿಳಂಬ ಆಗಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಆದ್ರಿಂದ ಬೈ ಎಲೆಕ್ಷನ್ಗೋಸ್ಕರ ಈ ಮೆಡಿಕಲ್ ಕಾಲೇಜನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತ ಮಾತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ
ಉಪಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಉಪಚುನಾವಣೆ ಯಾವಾಗಲೂ ಬರ್ಬೋದು. ಯಾಕಂದ್ರೆ ಮೇಟಿಯವರು ಸತ್ತು 6 ತಿಂಗಳೊಳಗಡೆ ಚುನಾವಣೆಯನ್ನು ಮಾಡಬೇಕು. ಅದರಿಂದ ಬಹುಶಃ ನಾನು ಅನ್ಕೊಂಡಿರೋ ಪ್ರಕಾರ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಸಾಮಾನ್ಯ ಚುನಾವಣೆ. ಆ ಚುನಾವಣೆಯ ಸಂದರ್ಭದಲ್ಲಿ ಈ ಬಾಗಲಕೋಟೆ ಉಪಚುನಾವಣೆಯೂ ಕೂಡ ನಡೀಬಹುದು ಅಂತಕ್ಕಂಥ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮೆಡಿಕಲ್ ಕಾಲೇಜ್ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡತಕ್ಕಂಥದನ್ನ ಮಾಡಿದ್ದೇವೆ. ಯಾಕಂತಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂದಿಂದ ಇವತ್ತಿನವರೆಗೆ ನಾನು ಅನೇಕ ಜಿಲ್ಲೆಗಳಿಗೆ ಹೋಗಿದ್ದೇನೆ. ಬಹುಶಃ ಆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಅವನ್ನ ಘೋಷಣೆ ಮಾಡಿ ಜಾರಿ ಮಾಡೋದ್ರಿಂದ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಸುಳ್ಳನ್ನ ಅಪಪ್ರಚಾರ ಮಾಡತಕ್ಕಂಥದನ್ನ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂತ ಮಾತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಸ್ತವ ಏನಪ್ಪಾ ಅಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಈ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡೋದು. ಇವತ್ತು ಸುಮಾರು 51-52 ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನಾವು ಈ ವರ್ಷ ಖರ್ಚು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ 50 ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ 1,22,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ನಡೀತಾ ಇಲ್ಲ ಈ ರಾಜ್ಯದಲ್ಲಿ ಅಂತಕ್ಕಂಥ ಬಿಜೆಪಿಯವರ ಮಾತುಗಳಿಗೆ ಅರ್ಥ ಇಲ್ಲ, ಅವು ಸುಳ್ಳುಗಳು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಿದ್ರೆ ಅವರು ಅಧಿಕಾರದಲ್ಲಿದ್ದರು, 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 2023ವರೆಗೆ ಅಧಿಕಾರದಲ್ಲಿದ್ದರು. 4 ವರ್ಷದಲ್ಲಿ ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಈ ಪ್ರಶ್ನೆಯನ್ನ ಬಿಜೆಪಿಯವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ದಯಮಾಡಿ ಕೇಳಬೇಕು. 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ಬಾಗಲಕೋಟೆನಲ್ಲಿ ಮೆಡಿಕಲ್ ಕಾಲೇಜನ್ನ ಮಾಡಲಿಲ್ಲ? ಅವರು 4 ವರ್ಷ ಅಧಿಕಾರದಲ್ಲಿದ್ದು ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರ ಹೊರತು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬಿಜೆಪಿಯವರು ಏನೂ ಮಾಡಲಿಲ್ಲ, ಬರೀ ಸುಳ್ಳು ಹೇಳ್ಕೊಳ್ಳೋದು, ಅಪಪ್ರಚಾರ ಮಾಡತಕ್ಕಂಥದ್ದು, ಜೊತೆಗೆ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಈ ಜಾತಿ ಧರ್ಮ ಇದನ್ನ ಒಬ್ಬರನ್ನ ಎತ್ಕಟ್ಟಿ ಜಗಳ ಆಡಿಸಿ ತಾವು ಬೇಳೆಕಾಳನ್ನ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬಿಜೆಪಿಯವರು ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ
ಮಾಡಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ಅಪ್ಪರ್ ಭದ್ರ ಯಾವಾಗಪ್ಪ ತೀರ್ಮಾನ ಆದದ್ದು? 13 ವರ್ಷಗಳ ಹಿಂದೆ. 13 ವರ್ಷಗಳ ಹಿಂದೆ ಯಾಕೆ ಅವರು ಪರಿಹಾರ ಕೊಡಲಿಲ್ಲ? 2 ಹಂತದಲ್ಲಿ ಮಾಡ್ತೀವಿ ಅಂತಂದ್ರು. ಆಮೇಲೆ ಪರಿಹಾರವನ್ನ ಕಡಿಮೆ ಹಣವನ್ನ ಫಿಕ್ಸ್ ಮಾಡಿದ್ರು. ಆ ಕಾರಣದಿಂದ ರೈತರು ಮುಂದೆ ಬರಲಿಲ್ಲ. ಅದಕ್ಕೋಸ್ಕರ ಅಪ್ಪರ್ ಕೃಷ್ಣ 3ನೇ ಹಂತ ಯೋಜನೆಗೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಒಂದೇ ಹಂತದಲ್ಲಿ ಎಲ್ಲರಿಗೂ ಕೂಡ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಏನು ಹಣನೇ ಇಟ್ಟಿಲ್ಲ, ಪರಿಹಾರ ಲ್ಯಾಂಡ್ ಅಕ್ವಿಸಿಷನ್ಗೆ ದುಡ್ಡು ಇಟ್ಟಿಲ್ಲ ಅಂತಕ್ಕಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಾಸ್ತವ ಏನಪ್ಪಾ ಅಂತಂದ್ರೆ, ಸತ್ಯ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ಈ ವರ್ಷ ಅಂದ್ರೆ 26-27ರಲ್ಲಿ 3,000 ಕೋಟಿ ರೂಪಾಯಿಗಳನ್ನ ಭೂಮಿ ಪರಿಹಾರಕ್ಕೋಸ್ಕರ ಇಟ್ಟಿದ್ದೇವೆ. ಅದ್ರ ಜೊತೆಗೆ ಅದು ಸಾಲಲ್ಲ ಅಂತ ಗೊತ್ತು. ಆದ್ರೆ ಸಪ್ಲಿಮೆಂಟರಿನಲ್ಲಿ ಇನ್ನೂ 5,000 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಅದರಿಂದ ಯಾರು ಮುಂದೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಿದ್ದೀವಿ. ರೈತ ಮುಖಂಡರುಗಳಿಗೆ, ರೈತ ಪ್ರತಿನಿಧಿಗಳಿಗೆ, ಆಮೇಲೆ ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ಹೇಳಿದ್ದೀವಿ. ನಾವು ಒಂದು ನೀರಾವರಿ 1 ಎಕರೆಗೆ 40 ಲಕ್ಷ, ಆಮೇಲೆ ಒಣಭೂಮಿಗೆ, ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥದ್ದು. ಇವತ್ತು 8 ಗ್ರಾಮಗಳು ಸುಮಾರು 951 ಎಕರೆ, 8 ಗ್ರಾಮಗಳು 951 ಎಕರೆಗೆ ಪರಿಹಾರವನ್ನ 446 ಕೋಟಿ ರೂಪಾಯಿಗಳ ಪರಿಹಾರವನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಯಾವತ್ತು ದುಡಿದಂತೆ ನಡೆದಂತ ಸರ್ಕಾರ, ಯಾವತ್ತೂ ಕೂಡ ಜನಗಳಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಾವು ಏನ್ ಹೇಳಿದ್ದೀವಿ ಜನಗಳಿಗೆ, ಏನ್ ಭರವಸೆಗಳನ್ನ ಕೊಟ್ಟಿದ್ದೀವಿ, ಆ ಭರವಸೆಗಳನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಂಬಳಿ ಆದ್ರಿಂದ ಯಾವುದಾದ್ರೂ ಸರ್ಕಾರ ಇದ್ರೆ, ನಡೆದಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಏನ್ ಹೇಳ್ತೀವಿ ಚುನಾವಣಾ ಸಂದರ್ಭದಲ್ಲಿ, ಅಥವಾ ನಾವು ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತೀವಿ. ಇವತ್ತು ನಾನು ಏನ್ ಹೇಳಿದ್ದೀನಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಎನ್ಡಿಎ ಸರ್ಕಾರ. ಅವ್ರು ಕೊಡಿಸಲಿ 3 ವರ್ಷದಿಂದ ಯಾಕೆ ನೋಟಿಫಿಕೇಶನ್ ಜಾರಿ ಮಾಡಿಲ್ಲ? 3 ವರ್ಷ ಆಯ್ತು. ಆಂಧ್ರ ಪ್ರದೇಶಕ್ಕೆ, ಮಹಾರಾಷ್ಟ್ರಕ್ಕೆ ಅವರು ಅರ್ಜಿ ಹಾಕಿದ್ದಾರೆ ಅಂತೇಳಿ, ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಅಂತೇಳಿ, ಅದೇ ರೀತಿ ಗುಜರಾತ್ನಲ್ಲೂ ಕೂಡ ಹಾಕಿದ್ರಲ್ವ? ಗುಜರಾತ್ನಲ್ಲೂ ಹಾಕಿದ್ರಲ್ವ? ಯಾಕೆ ಅಲ್ಲಿ ಯಾಕೆ ಮಾಡಿದ್ರು? ಇಲ್ಲಿ ಯಾಕೆ ಮಾಡ್ತಾ ಇಲ್ಲ?
ಗುಜರಾತ್ ನರೇಂದ್ರ ಮೋದಿ ಅವರ ರಾಜ್ಯ, ಅಮಿತ್ ಶಾ ಅವರ ರಾಜ್ಯ. ಕರ್ನಾಟಕ ಇವತ್ತು ಇಷ್ಟು ವರ್ಷಗಳಾದರೂ ಕೂಡ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಲಿಲ್ಲ. ನಾನು ಅನೇಕ ಪತ್ರಗಳನ್ನ ನಾನು ಡಿ ಕೆ ಶಿವಕುಮಾರ್ ಅವರು ಅನೇಕ ಸಾರಿ ಭೇಟಿ ಮಾಡಿದ್ದೀವಿ, ಸಂಬಂಧಪಟ್ಟದ ಮಂತ್ರಿ ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿ ಭೇಟಿ ಮಾಡಿದ್ದೀವಿ, ಪತ್ರ ಬರೆದಿದ್ದೀನಿ. ಆದರೂ ಕೂಡ ಇವತ್ತಿನವರೆಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮಹದಾಯಿ ಯೋಜನೆ ಅದು ಕುಡಿಯುವ ನೀರಿನ ಯೋಜನೆ 13.42 TMC ನೀರು ನಮಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡಿಲ್ಲ. ಈ ಕಡೆ ಬಂದು ಹೇಳ್ತಾ ಇರೋದು ಇವತ್ತವರೆಗೆ ಮಾಡಿಲ್ಲ. ಮಹದಾಯಿದು ಅರಣ್ಯ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು, ಯಾಕೆ ಮಾಡಿಲ್ಲ? ಅದ್ರ ಕೋರ್ಟ್ ನಲ್ಲಿ ಕೇಸ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಇವತ್ತವರೆಗೆ ಮಾಡಿಲ್ಲ, ಮಹದಾಯಿದು ಕೂಡ ಮಾಡಿಲ್ಲ. ನಾವು ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ರೀಜನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅನೇಕ ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಆದರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ರೀಜನಲ್ ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಲಿಲ್ಲ. ನಾವು ಅದಕ್ಕೋಸ್ಕರ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರನ್ನು ವರದಿ ತರಿಸಿಕೊಂಡು ಅದನ್ನ ಬಜೆಟ್ ವಿಧಾನಸಭೆಯಲ್ಲೂ ಕೂಡ ಮಂಡಿಸಿ ಅದರ ಒಪ್ಪಿಗೆಯನ್ನು ಶಾಸಕರ ಒಪ್ಪಿಗೆಯನ್ನು ಪಡ್ಕೊಂಡು ನಾವು ಅದನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದ್ದು. ಈ ರೀಜನಲ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವೆಲ್ಲ ಏನು ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದಿದ್ದೀರಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಲ್ಲ ಜನಗಳಿಗೆ ಏನು ಹೇಳಿದ್ದೋ, ಕರ್ನಾಟಕದ ನಮ್ಮ ಪ್ರಣಾಳಿಕೆ ಮೂಲಕ ಜನರ ಮುಂದೆ ಏನು ಇಟ್ಟಿದ್ದೋ ಅವೆಲ್ಲ ವಿಚಾರಗಳನ್ನು ಕೂಡ ನಾವು ಜಾರಿ ಕೊಡ್ತಾ ಇದ್ದೀವಿ, ಮುಂದೇನೂ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಯಾವತ್ತೂ ಕೂಡ ನಾವು ಹಿಂದೆ ಬೀಳಲ್ಲ. ನಾನು ಹೇಳಿದ್ದೆ 2000 ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇವೆ, ಮತ್ತೆ ಟ್ರಾಮಾ ಸೆಂಟರ್ಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಈಗಾಗಲೇ ಸುಮಾರು 24-25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದೇವೆ. ಎಷ್ಟಪ್ಪ? 24-25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ. ನಾನು ಏನು ಮಾತು ಕೊಟ್ಟಿದ್ದೀನಿ, ಈಗ ಹಾವೇರಿಯಲ್ಲಿ ಮಾತು ಕೊಟ್ಟಿದ್ದೇವೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದಿನ ವರ್ಷ ಸೂಪರ್ ಸ್ಪೆಷಾಲಿಟಿ ಅಂದ್ರೆ 26-27 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ
ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಹೆಸರು ಮಾಡ್ಕೋಬಾರ್ದು. ಆಮೇಲೆ ಶರಣ್ಪ್ರಕಾಶ್ ಪಾಟೀಲ್ ಬರುವಾಗ ಹೇಳ್ತಾ ಇದ್ರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿಲ್ಲ ನೀವು ಅಂತಕ್ಕಂಥ ಮಾತುಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ ನಿಜ, ಆದ್ರೆ ಸಪ್ಲಿಮೆಂಟರಿನಲ್ಲಿ ಮಾಡಬೇಕು, ಸಪ್ಲಿಮೆಂಟರಿ ಎಸ್ಟಾಬ್ಲಿಷ್ನಲ್ಲಿ ಮಾಡಬಾರದು ಅಂತಕ್ಕಂಥದ್ದು ಏನಿಲ್ಲ, ಅದನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇರಬೇಕು ಅಂತಂದ್ರೆ ಎಲ್ರಿಗೂ ಗುಣಮಟ್ಟದ ಆರೋಗ್ಯ ಸಿಗಬೇಕು. ಜೊತೆಗೆ ಮೆಡಿಕಲ್ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರ ಮಕ್ಕಳು, ಅವರಿಗೆ ಅಲ್ಪಸಂಖ್ಯಾತರು, ಇವರಿಗೆ ಸೀಟ್ಗಳು ಹೆಚ್ಚಾಗಿ ದೊರಕದಿಂದ ಇವರೆಲ್ಲರೂ ಕೂಡ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ಬರೀ ಶ್ರೀಮಂತರ ಮಕ್ಕಳು ಡಾಕ್ಟರ್ಗಳಾದ್ರೂ ಪ್ರಯೋಜನ ಇಲ್ಲ. ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು. ಆಗ ಮಾತ್ರ ಆರೋಗ್ಯ ಸೇವೆ ಉತ್ತಮ ಗುಣಮಟ್ಟದಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ. ಈ ವರ್ಷ ಬಾಗಲಕೋಟೆಯಲ್ಲಿ ಮತ್ತೆ ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಆಮೇಲೆ ಮಂಗಳೂರಿನಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಆದ್ರಿಂದ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಆಮೇಲೆ ಈ ಶೆಟ್ಟಿ ನನಗೆ ಬಂದು ಒಂದು ನವನಗರದಲ್ಲಿ ಒಂದು ವ್ಯಾಪಾರ ಕೇಂದ್ರ ಮಾಡಬೇಕು ಅಂತಕ್ಕಂಥ ಮಾತುಗಳು, ವ್ಯಾಪಾರ ವಹಿವಾಟು ಸಂಪೂರ್ಣ ನಿಂತೋಗಿದೆ. ಒಂದೆಡೆ ಬೃಹತ್ ವಾಣಿಜ್ಯ ವಲಯ ನಿರ್ಮಿಸಬೇಕೆಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮುಂದಿನ ವರ್ಷದಲ್ಲಿ ಅಂದ್ರೆ 26-27ರಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ನಮ್ಮ ಮೇಲೆ ವಿಶ್ವಾಸ ಇಡಿ, ನಾವು ನುಡಿದಂತೆ ನಡೀತೀವಿ. ನಾನು ಏನು ಮಾತು ಕೊಟ್ಟಿರ್ತೀನಿ ಆ ಮಾತುಗಳನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಸಂವಿಧಾನ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಡೆಯೋದು ನಾವು ಕೊಟ್ಟ ಮಾತು ತಪ್ಪುವಂತಹ ಸರ್ಕಾರವಲ್ಲ, ನುಡಿದಂತೆ ನಡೆದಿದ್ದೇವೆ, ಮುಂದೆಯೂ ನಡೆಯುತ್ತೇವೆ ಎನ್ನುವ ಭರವಸೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರಿಗೆ ವಂದನೆಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಮುಳುಗಡೆಯಾಗುವ ಜಮೀನುಗಳ ಒಪ್ಪಂದದ ದರದಂತೆ ಪರಿಹಾರದ ಚೆಕ್ ಅನ್ನು ವಿತರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪರಿಕರಗಳ ವಿತರಣೆಯಾಗಲಿದೆ. ಸಾಂಕೇತಿಕವಾಗಿ ಇಲ್ಲಿ ಒಂದಷ್ಟು ಮಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಪ್ಪಂದದಂತೆ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಗೌರವ ಹನುಮಪ್ಪ ಅರೇನಾಡ ಮತ್ತು ಇತರರು ಹಿರೇಸಂಶಿ, ಗಿರಿಜಾ ವಡ್ರಕಲ್ ಕಿರಸೂರ, ನಾಗಯ್ಯ ಸಪ್ಪಡದ ಅವರು, ಬಸಪ್ಪ ತುಳಜಪ್ಪ ಲಮಾಣಿ, ರುಕ್ಕವ್ವ ಪರಪ್ಪ ಲಮಾಣಿಯವರು, ಸಚಿನ ಹನುಮಂತ ಕುರಣಿ, ಪ್ರವೀಣ ಹನುಮಂತ ಕುರಣಿ, ರಾಮಪ್ಪ ಮಾದಪ್ಪ ಬೀಳಗಿ ಏಕೊಮ್ಯ, ಹರೀಶ ವೆಂಕಣ್ಣ ನಾಗಪ್ಪ ಗೋಳ, ವೆಂಕಣ್ಣ ಸದಾಶಿವ ನಾಗಪ್ಪ ಗೌಡ, ಸಿದ್ದಪ್ಪ ಹಣಮಪ್ಪ ಗಿರಗಾವಿ, ನಾಗಪ್ಪ ಮಾದರ ಅಡಿವೆಪ್ಪ, ಹಣಮಂತಗೌಡ ಪಾಟೀಲ, ಸುಭಾಷ ಗೌಡ ಹಾಗೂ ಇತರರು, ತಿಮ್ಮಣ್ಣ ಕುರಿ ಸಣ್ಣಪ್ಪ ಅವರು. ಬಂಧುಗಳೇ, ಈ ವೇದಿಕೆಯಲ್ಲಿ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3ರಲ್ಲಿ
ಭೂ ಸ್ವಾಧೀನಗೊಳ್ಳುವ ಜಮೀನುಗಳಿಗೆ ಒಪ್ಪಂದದಂತೆ ಪರಿಹಾರ ವಿತರಣೆಯನ್ನು ಮಾಡ್ತಾ ಇರುವಂತಹದ್ದು. 991 ಎಕರೆ 13 ಗುಂಟೆ ಜಮೀನಿಗೆ 446.4 ಕೋಟಿಗಳ ಮೊತ್ತದ ಪರಿಹಾರದ ಚೆಕ್ ಅನ್ನ ಈ ವೇದಿಕೆ ಮೂಲಕ ನೀಡಿ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇರುವಂತಹದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಈ ಭಾಗದ ರೈತರ 446.4 ಕೋಟಿ ಮೊತ್ತದ ಪರಿಹಾರದ ಚೆಕ್ ಅನ್ನ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಿತರಿಸ್ತಾ ಇದೆ. ಚಪ್ಪಾಳೆ ನಿಮ್ಮೆಲ್ಲರ ಕಡೆಯಿಂದ ಕೇಳಿ ಬಂದೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ 991 ಎಕರೆ 13 ಗುಂಟೆ ಜಮೀನಿಗೆ 446.4 ಕೋಟಿಗಳ ಮೊತ್ತದ ಪರಿಹಾರದ ಚೆಕ್ ಅನ್ನ ವಿತರಿಸುತ್ತಾರೆ. ಬಂಧುಗಳೇ, ಈ ಮೂಲಕ ಒಪ್ಪಂದದ ದರದಂತೆ ಜಮೀನುಗಳಿಗೆ ಪರಿಹಾರವನ್ನು ನೀಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಂಧುಗಳೇ, ಸಾಂಕೇತಿಕವಾಗಿ ಒಂದಷ್ಟು ಮಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಬದುಕು ಹಸನಾಗಲಿ, ಬಾಗಲಕೋಟೆಯ ಬಾಂಧವರ ಬದುಕು ಬೆಳಕಾಗಲಿ ಎನ್ನುವಂತಹ ಆಶಯ, ಆಕಾಂಕ್ಷೆ, ಅಭಿಲಾಷೆಯಿಂದ ಎಲ್ಲರನ್ನ ಒಳಗೊಳ್ಳುವಂತಹ ಕಾರ್ಯಕ್ರಮವನ್ನ ಯೋಜನೆ ಮಾಡಲಾಗಿದೆ. ಯೋಚಿಸಿ, ಚಿಂತಿಸಿ, ಮಥಿಸಿ ಈ ಕಾರ್ಯಕ್ರಮವನ್ನ ರೂಪುಗೊಳಿಸಲಾಗಿದೆ. ಪ್ರಿಯ ಬಂಧುಗಳೇ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕಾಗಿ ಖುಷ್ಕಿ ಜಮೀನು ಎಕರೆಗೆ 30 ಲಕ್ಷ, ನೀರಾವರಿ ಜಮೀನು ಎಕರೆಗೆ 40 ಲಕ್ಷ ಮುಳುಗಡೆ ಆಗಿರುವ ಜಮೀನುಗಳಿಗೆ ಪರಿಹಾರವನ್ನ ವಿತರಿಸಲಾಗ್ತಾ ಇದೆ. ಜೊತೆಗೆ ಕಾಲುವೆಗಳ ನಿರ್ಮಾಣಕ್ಕಾಗಿ ಖುಷ್ಕಿ ಜಮೀನು ಎಕರೆಗೆ 25 ಲಕ್ಷ ಹಾಗೂ ನೀರಾವರಿ ಜಮೀನು ಎಕರೆಗೆ 30 ಲಕ್ಷದಂತೆ ಇವತ್ತು ಇಲ್ಲಿ ವಿತರಣೆ ಮಾಡಿರುವಂತಹದ್ದು. 444.4 ಕೋಟಿಗಳ ಪರಿಹಾರವನ್ನ ಈ ಸಂದರ್ಭದಲ್ಲಿ ವಿತರಿಸಿರುವಂತಹದ್ದು. ಈ ಭಾಗದ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ವಿವಿಧ ಸಚಿವರು ಮತ್ತು ಶಾಸಕರ ಸಮ್ಮುಖದಲ್ಲಿ ಈ ಅರ್ಥಪೂರ್ಣ ಅರ್ಥಗಾಂಭೀರ್ಯ ವೇದಿಕೆಯಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರಿಹಾರವನ್ನು ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅಭಿಮಾನದ ಜೋರು ಚಪ್ಪಾಳೆ ನೀವೆಲ್ಲರ ಕಡೆಯಿಂದ ಕೇಳಿ ಬಂದೆ. ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬಳಗ ಹಾಗೂ ದಿವಂಗತ HY ಮೇಟಿಯವರ ಅಭಿಮಾನಿಗಳ ಬಳಗದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ಸಚಿವರುಗಳಿಗೆ ಸನ್ಮಾನ ನೀಡುತ್ತಾ ಇದೆ. ಶ್ರೀ ರಮೇಶ ಬದ್ದೂರ ನ್ಯಾಯವಾದಿಗಳು ಹಾಗೂ ಸ್ನೇಹಿತರ ತಂಡ ಇವರಿಂದ ಸನ್ಮಾನ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶ್ರೀ ರಮೇಶ್ ಬದ್ದೂರ ಅವರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ನ್ಯಾಯವಾದಿಗಳು ಚಲವಾದಿ ಮಹಾಸಭಾ ಇವರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ ನೆರವೇರ್ತಾ ಇದೆ ಹಾಗೂ ಸಚಿವರುಗಳಿಗೂ ಕೂಡ ಸನ್ಮಾನವನ್ನು ನೀಡಿಸ್ತಾ ಇದ್ದಾರೆ. ಅದೇ ರೀತಿ ಬದ್ದೂರ ಯೂನಿಯನ್ ಬಾಗಲಕೋಟೆ ಹಾಗೂ ಅಂಜುಮನ್ ರಿಹಾಹೆ ಹಮ್ ನವನಗರ ಬಾಗಲಕೋಟೆ ಹಾಗೂ ಅಂಜುಮನ್ ಎ ಇಸ್ಲಾಂ ಜಮಖಂಡಿ ಮತ್ತು ಬಾಗಲಕೋಟೆ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರೈಸಸ್ ಅಸೋಸಿಯೇಷನ್ ಹಾಗೂ ಮಾದಿಗ ಮಹಾಸಭಾ ಬಾಗಲಕೋಟೆ ಇವರೆಲ್ಲರ ಕಡೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಬಂಧುಗಳೇ, ಈ ದಿನ, ಈ ಕ್ಷಣ, ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ.